ನಾನು ಓದುತ್ತಿದ್ದೇನೆ. ಭಾರತದ ಸಂವಿಧಾನ ಪೀಠಿಕೆ ಹೇಳುತ್ತಿದ್ದೇನೆ. ಎಲ್ಲರೂ ಕೈ ಮುಂದೆ ಚಾಚಿ. ಭಾರತದ ಸಂವಿಧಾನ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದೆಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮರ್ಥತೆಯಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನನ್ನ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಶಬಾಷ್. ಅಲ್ಲಿಂದ್ರಮ್ಮ ಈ ಕಡೆ ನಿನ್ನಮ್ಮ ಪುಟ್ಟಿ ಒಂದು ನಿಮಿಷ ಸರ್. 4.5 ವರ್ಷದ ಪೋರಿ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಅಚ್ಚುಕಟ್ಟಾಗಿ ಓದಿದ್ರು, ಎಲ್ಲರಿಗೂ ತಿಳಿಸಿದ್ರು. ಪುಟಾಣಿಗೆ ಧನ್ಯವಾದಗಳನ್ನ ಒಂದು ಜೋರಾದ ಚಪ್ಪಾಳೆಯ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಕುಮಾರಿ ಅಂಜನಿ ಮಂಜುನಾಥ್, ನಿನ್ನ ಹೆಸರು? ಗುಡ್ಡದ ಕ್ಯಾಂಪ್. ನಿನ್ನ ಹೆಸರೇನು? ಅಂಜನಿ. ಪುಟಾಣಿ ನಮ್ಮ ಸಂವಿಧಾನದ ಒಡವೆನೆ ಅಂತ ಹೇಳ್ಬೋದು. ಸಂವಿಧಾನದ ಪೂರ್ವ ಪೀಠಿಕೆಯನ್ನ ತುಂಬಾ ಅತ್ಯದ್ಭುತವಾಗಿ ಓದಿದ್ದಾರೆ, ಜೊತೆಗೆ ಎಲ್ಲರಿಗೂ ಓದಿಸಿದ್ದಾರೆ. ಅವ್ರಿಗೆ ಧನ್ಯವಾದ. ಹಾಗೆ ಕಂದಾಯ ಹೆಡ್ಸ್ ಆಫ್ ಬಂದ ನಿಮ್ಗೆ. ಹಾಗೆ ಸಚೇತ್ ಕುಮಾರ್ ನಟರಾಜ್ ಅವರು ಅಂಬೇಡ್ಕರ್ ಅವರ ವೇಷಭೂಷಣವನ್ನು ಹಾಕಿದ್ರು. ಅಂಬೇಡ್ಕರ್ ಅವರ ವೇಷಭೂಷಣದಲ್ಲಿ ಕೈಯನ್ನ ಮೇಲೆತ್ಕೊಂಡು ಒಂದು ಪುಸ್ತಕವನ್ನು ಇಟ್ಕೊಂಡಿದ್ರು. ಅವರು 32 ಡಿಗ್ರಿಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು